टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂಥ ಗ್ಯಾರಂಟಿ ಅಂತಂದ್ರೆ ಅದು ಶಕ್ತಿ ಯೋಜನೆ. ಹೆಣ್ಣುಮಕ್ಕಳು ಯಾವುದೇ ಟಿಕೆಟ್ ಇಲ್ದನೇ ಬಸ್ಸಲ್ಲಿ ಓಡಾಡಬಹುದು. 500 ಕೋಟಿ ಮಹಿಳೆಯರ ಅಂದರೆ ಅಷ್ಟು ಬಾರಿ ಟಿಕೆಟ್ ಹರಿದಿರೋದು. ಇವತ್ತು ಬೆಳಗ್ಗೆ 10 ಗಂಟೆಗೆ ಇದರ 500ನೇ ಟಿಕೆಟು 500 ಕೋಟಿ ಟಿಕೆಟ್ ಹರಿದಿದ್ದಾರೆ ಇಲ್ಲಿ ತನಕ. ಹಾಗಾಗಿ ಇವತ್ತು ಆ ಟಿಕೆಟನ್ನು ಖುದ್ದು ಮುಖ್ಯಮಂತ್ರಿಗಳೇ ಹರಿತಾರೆ. ಈ ಮುಖಾಂತರ ಇದೊಂದು ದಾಖಲೆ. 500ನೇ ಕೋಟಿಯ ಟಿಕೆಟ್. ಅದಕ್ಕೆ ನಾವು ದುಡ್ಡು ಲೆಕ್ಕ ಹಾಕಬಾರ್ದು. 500 ಟಿಕೆಟ್ ದುಡ್ಡು ಬಂದಿದ್ರೆ ಎಷ್ಟಾಗ್ತಿತ್ತು ಅನ್ನೋದನ್ನ ಲೆಕ್ಕ ಹಾಕಂಗಿಲ್ಲ. ಆದರೆ ನೋ ಡೌಟ್ ಇದೊಂದು ದಾಖಲೆ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಇದಕ್ಕೋಸ್ಕರ ಕಾರ್ಯಕ್ರಮ ಸಿದ್ಧವಾಗಿದೆ, ಬಸ್ಗಳೆಲ್ಲವೂ ಕೂಡ ಸಿದ್ಧವಾಗಿವೆ. ಖುದ್ದು ಮುಖ್ಯಮಂತ್ರಿಗಳ ಹತ್ರನೇ ಬರುತ್ತೆ, ಅವರ ಮನೆ ಹತ್ರನೇ ಬರುತ್ತೆ ಬಸ್ಸು. ಅಲ್ಲೇ ಮುಖ್ಯಮಂತ್ರಿಗಳು ಟಿಕೆಟ್ ಹರಿತಾರೆ. ಈ ಮುಖಾಂತರ ಇದೊಂದು ಐತಿಹಾಸಿಕ ದಾಖಲೆ. ಏನಂತೀರಿ? ಹೌದು ರಂಗನಾಥ್, ಖಂಡಿತವಾಗಲೂ ಕೂಡ ಶಕ್ತಿ ಯೋಜನೆ ಈಗಾಗಲೇ ಕೂಡ 2 ವರ್ಷ ಆಗಿರುವಂಥದ್ದು. ಈ 2 ವರ್ಷದಲ್ಲಿ ಈಗಾಗಲೇ 500ನೇ ಕೋಟಿ ಬಾರಿ ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ 4 ನಿಗಮದ ಬಸ್ಗಳಲ್ಲಿ ಈಗ ಆಲ್ರೆಡಿ ಉಚಿತವಾಗಿ ಸಂಚಾರವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಾಂಕೇತಿಕವಾಗಿ 500ನೇ ಕೋಟಿ ಟಿಕೆಟ್ ಅನ್ನ ಮಹಿಳೆಯರಿಗೆ ನೀಡಲಿದ್ದಾರೆ. ಸದ್ಯ ನಾನೀಗಾಗಲೇ ಸಿಎಂ ಮನೆಯ ಮುಂಭಾಗದಲ್ಲಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸಿ ಇಲ್ಲಿ ಬಂದಿರುವಂತಹ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯ ಶಕ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಾಗಿರ್ಬೋದು, ಮನೆ ಕೆಲಸಕ್ಕೆ ಹೋಗುವಂತಾಗಿರ್ಬೋದು, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುವಂತವರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು. ಮತ್ತೊಂದು ಪ್ರಮುಖವಾಗಿ ಬಿಜಾಪುರದಿಂದ ಬೆಂಗಳೂರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ರೊಟ್ಟಿಯನ್ನ ಮಾಡಿ ಅದನ್ನ ವ್ಯಾಪಾರ ಮಾಡಲಿಕ್ಕೆ ಈ ಶಕ್ತಿ ಯೋಜನೆ ಎಷ್ಟು ಸಹಾಯ ಆಗಿತ್ತು ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತಹ ಲಕ್ಷ್ಮೀ ದ್ರಾವಿಡ್ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ರೊಟ್ಟಿಗಳನ್ನ ಮಾಡಿ ಬೆಂಗಳೂರಿಗೆ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಸಪ್ಲೈಯನ್ನ ಮಾಡ್ತಿದ್ರು ಉಚಿತವಾಗಿ. ಇವತ್ತು ತಮಗೆ 500ನೇ ಕೋಟಿ ಟಿಕೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ನೀಡ್ತಾ ಇದ್ದಾರೆ. ತಮಗೆ ಎಷ್ಟು ಸಂತೋಷ ಆಗ್ತಿದೆ, ತಾವೇನು ಹೇಳ್ತೀರಾ ಮೇಡಮ್? ನಮಸ್ಕಾರ ಎಲ್ರಿಗೂ. ನಾನು ಲಕ್ಷ್ಮೀ ದ್ರಾವಿಡ್ ಅಂತ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಬಬ್ಲಾದ್ ಗ್ರಾಮದಿಂದ. ಸರ್, ನಮ್ದೊಂದು ಒಡಲದೊಣ್ಣಿ ಮಹಿಳಾ ಒಕ್ಕೂಟ ಅಂತಿದೆ. ಆ ಒಕ್ಕಟ್ಟಿಂದ 20 ಜನ ಹೆಣ್ಮಕ್ಳು ಇದ್ದೀವಿ. 20 ಜನ ಹೆಣ್ಮಕ್ಳೆಲ್ಲ ಸೇರ್ಬಿಟ್ಟು ಸಿಎಂ ಸರ್ದು ಏನಿದೆಯಲ್ಲ, ಸಿದ್ದರಾಮಯ್ಯ ಸರ್ ಇದನ್ನ ಮಹಿಳೆಯರಿಗೆ ಅಂತ ನಾವು ಉಚಿತವಾಗಿ ಕೊಡ್ತಿರೋ ಶಕ್ತಿ ಯೋಜನೆ ಬಸ್ ಅಲ್ಲಿ ಹೋಳಿಗೆ ತಯಾರು ಮಾಡ್ತೀವಿ. ಶೇಂಗಾ ಹೋಳಿಗೆ, ಶೇಂಗಾದ ಹೋಳಿಗೆ, ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ಅದನ್ನ ನಮ್ಮ ಏರಿಯಾ ಕಡೆ ಅಂದ್ರೆ ಬಿಜಾಪುರ ಜಿಲ್ಲೆದಲ್ಲಿ ಅಂದ್ರೆ ಕಡಿಮೆ ರೇಟಲ್ಲಿ ಬರುತ್ತೆ. ಅದನ್ನ ಸಿಟಿ ಒಳಗಡೆ ಬೆಂಗಳೂರು ಅಂತ ಸಿಟಿ ಒಳಗಡೆ ಅಂದ್ರೆ ನಮಗೆ ಅದನ್ನ ಸರಿಯಾಗಿ ರೀತಿಯಲ್ಲಿ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರಾಟ ಮಾಡಕ್ ಬರ್ತಿದೀವಿ ಮ್ಯಾಮ್. ಚೆನ್ನಾಗಿದೆ ರೀ ಸರ್. ಇವತ್ತು 500ನೇ ಕೋಟಿ ಟಿಕೆಟ್ ನ ಸಿಎಂ ತಮಗೆ ಕೊಡ್ತಾ ಇದ್ದಾರೆ. ಆ ಒಂದು ಬಸ್ ನಲ್ಲಿ ತಾವು ಕೂಡ ಪ್ರಯಾಣ ಮಾಡಿದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸ್ತಾರೆ. ಎಷ್ಟು ಸಂತೋಷ ಆಗ್ತಿದೆ ನಿಮಗೆ? ಖುಷಿ ಆಗ್ತಿದೆ ರೀ ಸರ್, ನಮಗೆ ತುಂಬಾ ಖುಷಿ ಆಗ್ತಿದೆ ರೀ. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿವರೆಗೆ ನಮ್ಗೆ 500 ರೂಪಾಯಿ ಖರ್ಚಾಗ್ತೈತ್ರಿ ಬಸ್ ಚಾರ್ಜು. ಆದ್ರೆ ಇವಾಗ ಫ್ರೀ ಆಗಿ ಓಡಾಡ್ತಾ ಇದೀವಲ್ಲ, ನಮ್ಗೆ ತುಂಬಾ ಖುಷಿ ಆಗುತ್ತೆ ರೀ ಸರ್ ಹೇಳಕ್ಕೆ. ಥ್ಯಾಂಕ್ ಯು. ಅಂದ್ರೆ ಇವಿಷ್ಟು ಕೂಡ ರಂಗನಾಥ್, ಬಿಜಾಪುರದಿಂದ ಬಂದಿರುವಂತಹ ಏನು ಮಹಿಳೆಯರಿದ್ದಾರೆ ಅವರು ಸಂತಸವನ್ನು ವ್ಯಕ್ತಪಡಿಸಿರುವಂತದ್ದು. ಸಿಎಂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಟಿಕೆಟ್ ಅನ್ನು ಕೂಡ ವಿತರಣೆ ಮಾಡ್ತಾರೆ ಅನ್ನುವಂಥ ಸಂತೋಷ ನಮಗಿದೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.